ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ವಿಷಯ ಬಹಳ ಕಾಂಟ್ರವರ್ಷಿಯಲ್ ಅಂದರೆ ನೋಡಿ, ಈ ಸರ್ತಿ ಮಳೆ ಬಂದುಬಿಟ್ಟಿದೆ, ಚೆನ್ನಾಗಿ ಮಳೆ ಬಂದುಬಿಟ್ಟಿದೆ, ಮಳೆ ಬರ್ತಾ ಇದೆ. ಅದೆಲ್ಲೋ ಶಿರೂರಂತೆ ಗುಡ್ಡ ಕುಸಿದ್ಬಿಟ್ಟಿದೆ. ವಯನಾಡು ಅಂದರೆ ಕೇರಳದಲ್ಲಿದೆ. ರಾಹುಲ್ ಗಾಂಧಿಯವರು ರಾಯ್ಬರೇಲಿಯಿಂದ ಹೆದರ್ಕೊಂಡು ಓಡ್ಬಂದು ವಯನಾಡಲ್ಲಿ ಗೆದ್ದರು. ವಯನಾಡು ಬಿಟ್ಟು ಮತ್ತೆ ಹೊರಟೋದ್ರು. ಇದೇನು ಅಂತಂದ್ರೆ ಹುಚ್ಚು ಮುಂಡೆ ಮೊದಲು ಉಂಡೋನೇ ಜಾಣ. ಹೇಗೆ ಮಾಡ್ತಾರೆ ಅಂದರೆ ಈ ಥರ ಮಾಡ್ತಾರೆ. ಬೇಕು ಅಂದಾಗ ಬರೋದು, ಬೇಡ ಅಂದಾಗ ಹೊರಟೋಗೋದು. ದೇಶ ಅಂದರೆ ಆ ಥರ ಅಲ್ಲ ರೀ. ಬೇಕು ಅಂದ್ರೂ ದೇಶ, ಬೇಡ ಅಂದ್ರೂ ದೇಶ. ಬದುಕು ಕಟ್ಕೊಂಡ್ರದಿಲ್ಲಿ ಏನಾಗುತ್ತೆ, ದುಡ್ಡಿನ ದಿಮಾಕು ಭಾಳ ಆಟ ಆಡ್ಸತ್ತೆ. ಆ ಥರ ಕಾಂಗ್ರೆಸ್ನವ್ರನ್ನ ಭಾಳ ಆಟ ಆಡಿಸ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ, ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಮಾತೆತ್ತಿದ್ರೆ ಕೂತ್ರೆ, ನಿಂತರೆ, ಮಲಗಿದ್ರೆ, ಎದ್ದರೆ, ಓಡಾಡಿದ್ರೆ ಪ್ರತಿಯೊಂದರೂ ನಾವು ತಪ್ಪು ಹುಡುಕ್ತಾರೆ ಮೋದಿಯವ್ರನ್ನ. ಜಾಸ್ತಿ ಮಳೆ ಬರ್ತಾಯಿದೆ. ಮಳೆ ಬಂದರೆ ಏನಾಗುತ್ತೆ, ಮಣ್ಣಿನ ಗುಡ್ಡುಗಳು ಕುಸಿತವೆ. ಮಳೆ ಗುಡ್ಡದ ತಲೆ ಮೇಲೆ ನೀರು ಬಿದ್ದರೆ ಮಣ್ಣೆಲ್ಲ ಕೊಚ್ಕೊಂಬಂದು ರಸ್ತೆ ಮೇಲೆ ಬೀಳ್ತಾರೆ. ಅನೇಕ ಟೆಂಪರರಿ ಮನೆಗಳು ನಾಶ ಆಗಿ ಹೋಗ್ತವೆ. ಮನೆಯಲ್ಲಿ ಇದ್ದವರು ಭೂ ಸಮಾಧಿ ಆಗ್ತಾರೆ. ಇದು ಸ್ವಾಭಾವಿಕ, ಹಿಂದಿನಿಂದನೂ ಆಗ್ತಾ ಬಂದಿದೆ, ಸಾವಿರಾರು ವರ್ಷಗಳಿಂದ ಆಗ್ತಾ ಬಂದಿದೆ, ಈಗಲೂ ಆಗ್ತಾ ಬಂದಿದೆ. ಈಗೇನಾಗಿದೆ ಅಂದರೆ ಪ್ರಚಾರ ಜಾಸ್ತಿ ಸಿಗ್ತಾಯಿದೆ. ಯಾಕೆ ಪ್ರಚಾರ ಜಾಸ್ತಿ ಸಿಗ್ತಾಯಿದೆ ಅಂತಂದರೆ, ನಮ್ಮಲ್ಲಿ ಟಿ ವಿ ಮಾಧ್ಯಮ ಭಾಳ ಆಗಿದೆ. ಎಷ್ಟೊಂದು ಟಿ ವಿಗಳಿವೆ. ಕನ್ನಡದಲ್ಲೇ ಸುಮಾರು 20ಕ್ಕಿಂತ ಹೆಚ್ಚು ಟಿ ವಿ ಚಾನಲ್ಗಳಿವೆ. ನಮ್ಮ ದೇಶ ಅಂತ ತೊಗೊಂಡ್ರೆ ಸಾವಿರಾರು ಟಿ ವಿ ಚಾನಲ್ಗಳಿವೆ. ಹಿಂದಿನಲ್ಲಿವೆ, ಇಂಗ್ಲೀಷಲ್ಲಿವೆ, ಕನ್ನಡದಲ್ಲಿವೆ, ತೆಲುಗುನಲ್ಲಿವೆ, ತಮಿಳಲ್ಲಿವೆ, ಮಲಯಾಳಮಲ್ಲಿವೆ, ಅಸ್ಸಾಮಲ್ಲಿವೆ, ಮತ್ತು ಹಿಂದೂನಲ್ಲೂ ಭೋಜ್ಪುರಿ ಅಂತೆ, ಅದ್ಯಾವುದೋ ಅಸ್ಸಾಂ ಅಂತೆ, ಬಂಗಾಳದಲ್ಲಿವೆ, ಮತ್ತು ಒರಿಯಾದಲ್ಲಿವೆ. ಈ ಥರ ಸಾವಿರಾರು ಟಿ ವಿ ಚಾನಲ್ಗಳಿವೆ. ಪ್ರಚಾರ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ಅವ್ರು TRP ಜಾಸ್ತಿ ಮಾಡ್ಕೋಬೇಕು. ನಮ್ಮ ಟಿ ವಿ ಚಾನಲ್ ನಾವೇ ಮೊದಲು ಅಂತ ಹಾಕೋತಾರೆ. ಅದರಿಂದ ಏನಾಗುತ್ತೆ, ಸಣ್ಣ ದುರಂತವನ್ನು ಜಾಸ್ತಿ ಬೊಬ್ಬೆ ಇಟ್ಟು ತೋರಿಸ್ತಾ ದೊಡ್ಡದಾಗಿ ನಡೆಯೋ ಹಂಗೆ ತೋರಿಸ್ತಾರೆ. ಹಾಗಾಗಿ ಏನಾಗಿದೆ, ಇದು ಪ್ರಚಾರ ಜಾಸ್ತಿ ಪಡ್ಕೊತಾ ಇದೆ. ಆ ಥರ ಪ್ರಚಾರ ಜಾಸ್ತಿ ಪಡಿತಾ ಈ ಡರ್ಟಿ ಪಾಲಿಟಿಕ್ಸ್ ಆಗಲೆಲ್ಲ ಹೇಳ್ತಿರ್ತೀನಿ ನಾನು. ವಿನ್ಸ್ಟನ್ ಚರ್ಚಿಲು ಸ್ವಾತಂತ್ರ್ಯ ಕೊಡಬೇಕಾದ್ರೆ ಹೇಳ್ದಂತೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಅದರಿಂದ ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಕಾಲ ಇನ್ನೂ ಪಕ್ವವಾಗಿಲ್ಲ ಅಂತ. ಎಷ್ಟು ಸತ್ಯವಾದ ಮಾತು ಅಂತ ಅನಿಸುತ್ತೆ. ಇದಕ್ಕೆ ಉದಾಹರಣೆ ಕೊಟ್ಟು ಹೇಳಬೇಕು. ಇಲ್ಲಾಂದರೆ ಏನೋ ಇವನು ರೀಲ್ ಬಿಡ್ತಾನೆ ಅಂತ ಹೇಳ್ಬೋದು. ಏನು ಅಂತಂದರೆ, ಕರ್ನಾಟಕದಲ್ಲಿ ನೋಡಿ, ಕಾಂಗ್ರೆಸ್ ಆಗಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರು ಚಾಣಾಕ್ಷ ಮುಖ್ಯಮಂತ್ರಿ ಅಂತ ಹೇಳ್ತೀವಿ, ಬುದ್ಧಿವಂತನೂ ಹೌದು. ಆತ 14 ಬಡ್ಜೆಟ್ನ ಪ್ರೆಸೆಂಟ್ ಮಾಡಿದಾರಂತೆ ಅಂತ ಹೇಳ್ತಾರೆ. 14 ಬಡ್ಜೆಟ್ನ ಪ್ರೆಸೆಂಟ್ ಮಾಡಿ DK ಶಿವಕುಮಾರು ಒಳ್ಳೆ ಮನುಷ್ಯ, ಆದರೆ ಸ್ವಲ್ಪ ಒರಟು ಸ್ವಭಾವ, ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇವರು ಏನಾಗುತ್ತೆ, ಕರ್ನಾಟಕದಲ್ಲಿ ಫ್ರೀ ಪಿಗಳನ್ನ ಕೊಟ್ಟು ಎಲೆಕ್ಷನ್ ಗೆದ್ದರು. BJPಯಿಂದ ಅಧಿಕಾರವನ್ನು ಕಿತ್ಕೊಂಡ್ರು. ಏನೇನು ಫ್ರೀ ಪಿಗಳು ಕೊಟ್ಟರು ಅಂತ ಹೇಳ್ತೀವಿ ಬನ್ನಿ. ಹೆಂಗಸರಿಗೆ ಬಸ್ ಚಾರ್ಜ್ ಫ್ರೀ ಮಾಡಿದ್ರಂತೆ. ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಹೆಂಗಸರು ಬಸ್ ಫ್ರೀ ಮಾಡಿದ್ರಂತೆ. ಯಾರೂ ಕೇಳಿರಲಿಲ್ಲ ರೀ ಬಸ್ನ ಫ್ರೀ ಮಾಡಿ ಅಂದ್ಬಿಟ್ಟು. ಇವ್ರು ಗೆಲ್ಲಬೇಕಿತ್ತು, ಇವ್ರು ತೀಟೆ ತೀರಿಸ್ಕೋಬೇಕಿತ್ತು, ಫ್ರೀ ಕೊಟ್ಬಿಟ್ರು. ಇದು ಮೊದಲನೇ ಫ್ರೀ. ಎರಡನೇ ಫ್ರೀ ಏನು ಮಾಡಿದ್ರು, ಆ ಹೆಂಗಸರಿಗೆ 2,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು ಅಂತ ಮಾಡಿದ್ರು. ಅದು ಟುಸ್ಸಾಗೋಯ್ತು. ಎಷ್ಟೋ ಲಕ್ಷಾಂತರ ಜನ, ಕೋಟ್ಯಂತರ ಜನ ಹೆಂಗಸರಿಗೆ ಬರ್ತಾ ಇಲ್ವಂತೆ. ನೆಗೆದು ಬಿದ್ದು ನೆಲ್ಲಿಕಾಯಿ ತಿಂದು ಹೋಯ್ತದು. ಏನಾಗುತ್ತೆ ಅಂದರೆ, ಈ ಕಾಂಗ್ರೆಸ್ನವ್ರು ಮಾಡೋ ಯೋಜನೆಗಳೆಲ್ಲ ಇಷ್ಟೇ. ಏನು ಅಂದರೆ, ಜನಕ್ಕೆ ಮೂಗು ತುಪ್ಪ ಹಚ್ಚಿಬಿಟ್ಟು 187 ಕೋಟಿ ರೂಪಾಯಿ ಹೊಡೆದ್ಬಿಟ್ರು. ಗೊತ್ತಾಗಲೇ ಇಲ್ಲ ಜನಕ್ಕೆ. ಏನು ಅಂತಂದರೆ, ಈ ಹೆಂಗಸರಿಗೆ ದುಡ್ಡು 2,000 ರೂಪಾಯಿ ಬರ್ತಿಲ್ವಂತೆ. ಟಿ ವಿಗಳಲ್ಲೆಲ್ಲ ನೋಡ್ತಿದ್ದೀವಿ ನಾವು. ಅನೇಕ ಟಿ ವಿಗಳಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ರಿಪಬ್ಲಿಕ್ ಭಾರತ ಅನ್ನೋರು ಜಾಸ್ತಿ ಪ್ರಚಾರ ಮಾಡ್ತಾರೆ. ಜನ ಧ್ವನಿ ಅಂತ ಅಂದ್ಬಿಟ್ಟು ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಮಾಡ್ತಾರೆ. ಹೆಂಗಸರನ್ನ ಹೋಗಿ ಕೇಳ್ತಾರೆ, ನಮಗೆ ಬರ್ತಿಲ್ಲ ದುಡ್ಡು, ನಿಮಗೆ ಬರ್ತಿಲ್ಲ ದುಡ್ಡು, ನಮಗೆ ಬರ್ತಿಲ್ಲ ದುಡ್ಡು, ನಮಗೆ ಬರ್ತಿಲ್ಲ. ಎಲ್ಲಿ ಹೋಯಿತು ದುಡ್ಡು? ಸಿದ್ದರಾಮಯ್ಯನವರ ಬಡ್ಜೆಟಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರಲ್ರಿ, ಬಡ್ಜೆಟ್ನ ಅಲೋಕೇಶನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಿ. ಚಾಣಾಕ್ಷ ಬುದ್ಧಿವಂತರಲ್ಲಿ ಅಟ್ಲೀಸ್ಟ್ 1 ವರ್ಷ ಕೊಡೋಕ್ಕಾಗಲಿಲ್ವಲ್ಲ ನಿಮ್ಮ ಕೈಯಲ್ಲಿ? ನೀವೆಂಥ ಚಾಣಾಕ್ಷರು, ನೀವೆಂಥ ಪ್ರಾಮಾಣಿಕ, ನಿಮಗೆ ಯಾಕೆ ಓಟ್ ಹಾಕಬೇಕು ನಾವು ಅನ್ನೋ ಪ್ರಶ್ನೆ ಎದುರಿಗೆ ಬಂದು ಕೂತ್ಕೊಳ್ಳೋದು ಹಗಲಲ್ಲ. ಯೋಚನೆ ಮಾಡಿ. ಬಡ್ಜೆಟಲ್ಲಿ ಸ್ಯಾಂಕ್ಷನ್ ಕೊಟ್ಟರೆ ಅಟ್ಲೀಸ್ಟ್ 1 ವರ್ಷನಾದರೂ ನಡೀಬೇಕು. 1 ವರ್ಷದ ಮಧ್ಯೆ ಟುಸ್ಸಾಯಿತು ಅಂದರೆ ನೀವು ಹೇಳ್ತಿರೋದೆಲ್ಲ ಸುಳ್ಳು. ಬಡ್ಜೆಟಲ್ಲಿ ದುಡ್ಡು ತೆಗೆದಿಟ್ಟಿಲ್ಲ. ಏನೋ ಹುಚ್ಚು ಮುಂಡೆ ಮದುವೆ ಉಂಡೋನೇ ಜನ. ಕಾಂಗ್ರೆಸ್ ಐನ ರಾಹುಲ್ ಗಾಂಧಿಯವನ್ನ ಪ್ರಧಾನಮಂತ್ರಿ ಮಾಡಬೇಕಿತ್ತು, ಅದಕ್ಕೆ ಅನೌನ್ಸ್ ಮಾಡಿಬಿಟ್ರಿ ನೀವು. ಜೇಬೆಲ್ಲ ದುಡ್ಡಿಲ್ಲ, ಅಭಿವೃದ್ಧಿ ಮಾಡೋಕ್ಕೆ ದುಡ್ಡಿಲ್ಲ. ಅಭಿವೃದ್ಧಿ ಮಾಡಿ ರಿಪೇರಿ ಮಾಡ್ತಕ್ಕಂಥ ದುಡ್ಡು ನಿಮ್ಮ ಹತ್ರ ಇಲ್ಲ. ಮೈಸೂರಲ್ಲಿ ವಿವೇಕಾನಂದ ಸರ್ಕಲ್ ಪ್ರತಿಷ್ಠಿತ ಬಡಾವಣೆ, ಅಲ್ಲಿ
ವಿವೇಕಾನಂದ ಸರ್ಕಲಲ್ಲಿ ವಿವೇಕಾನಂದ ಪ್ರತಿಮೆ ಇಟ್ಟಿದ್ದಾರೆ. ಸುಮಾರು 500ಕ್ಕಿಂತ ದೊಡ್ಡ ಅಡಿ ಇರ್ತಕ್ಕಂಥ ಸರ್ಕಲ್, 1000 ಅಡಿ ಅಂತಲೇ ಹೇಳ್ಬೋದು. ಅಂಥ ಸರ್ಕಲಲ್ಲಿ ಅಗಾಧವಾದ ಟಾರ್ ರಸ್ತೆ ಮಾಡಿದ್ದೀರಾ. ಟಾರ್ ರಸ್ತೆ ಒಳಗೆ ಗುಂಡಿಗಳು ಬಿದ್ದೋಗಿವೆ ಮಳೆ ಬಂದ್ಬಿಟ್ಟು. ಆ ಗುಂಡಿಗಳನ್ನ ಮುಚ್ಚಕ್ಕೆ ದುಡ್ಡಿಲ್ಲ ರೀ ನಿಮ್ಮ ಸರ್ಕಾರದಲ್ಲಿ. ಏನು ಮಾಡಿದ್ದಾರೆ, ಕೆಂಪು ಮಣ್ಣಿಂದ ಮುಚ್ಚಿದ್ದೀರಾ. ಇದನ್ನು ನಾವು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಈ ಥರ ಮಾಡ್ಕೊಂಡು ಇದು ಮಾಡ್ತಾ ಇರಬೇಕಾದ್ರೆ ಏನಾಯಿತು, ನೀವು ಬೊಗಳೆ ಬಿಟ್ಕೊಂಡು ಸರ್ಕಾರಕ್ಕೆ ಬಂದುಬಿಟ್ರಿ. ಹೀಗೆ ಫ್ರೀ ಬಿಗಳನ್ನ ಕೊಟ್ರಿ. 1ನೇ ಫ್ರೀ ಬಿ ಬಸ್ಸು, 2ನೇ ಫ್ರೀ ಬಿ ಹೆಂಗಸ್ರಿಗೆ 2,000 ಕೊಡ್ತೀನಿ ಅಂತ, 3ನೇ ಫ್ರೀ ಬಿ ಹಾಗೆ ಅನ್ನಭಾಗ್ಯ ಕೊಡ್ತೀವಿ ಅಂತಂದರೆ ಅನ್ನಭಾಗ್ಯ ಟೇಕ್ ಆಫೇ ಆಗಲಿಲ್ಲ ಬಿಡಿ. ಅನ್ನಭಾಗ್ಯಕ್ಕೆ ಸಮಾನಾಗಿ ದುಡ್ಡು ಕೊಡ್ತೀವಿ ಅಂದರೆ ಕೆಲವ್ರಿಗೆ ಬರ್ತಿದೆಯಂತೆ, ಕೆಲವ್ರಿಗೆ ಬರ್ತಿಲ್ವಂತೆ. ಅದು ಟುಸ್ಸಾಗೋಯ್ತು. ಇದಾದಮೇಲೆ ಏನು ಮಾಡಿದ್ರಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ ಅಂತಿದ್ರಿ, ಅದೇನೋ ಕುಂಟ್ಕೊಂಡು ನಡೀತಾ ಇದೆ. ಆಮೇಲೆ ಏನು ಮಾಡಿದ್ರಿ, ಯುವ ನಿಧಿ ಕೊಡ್ತೀವಿ ಅಂದರೆ ಅದು ಟೇಕ್ ಆಫೇ ಆಗಲಿಲ್ವಲ್ಲ ಸ್ವಾಮಿ. ಏನಾಯಿತು ಅಂದರೆ ನಿಮ್ಮ ಫ್ರೀ ಬಿಗಳೆಲ್ಲ ನೆಲ ಕಚ್ಚೋದ್ವು, ಫ್ರೀ ಬಿಗಳೆಲ್ಲ ಮಠ ಹತ್ತೋದ್ವು, ಫ್ರೀ ಬಿಗಳೆಲ್ಲ ಕೆಲವು ಟೇಕ್ ಆಫೇ ಆಗಲಿಲ್ಲ. ಹೀಗೆ ನೀವು ಲೋಕಸಭೆ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ, ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡೋಕ್ಕೋಸ್ಕರ, ಇಂಡಿ ಒಕ್ಕೂಟವನ್ನು ಗೆಲ್ಸೋದಕ್ಕೋಸ್ಕರ ಏನೇನೋ ಸರ್ಕಸ್ ಮಾಡಿದ್ರಿ. ಎಲ್ಲವೂ ಟುಸ್ಸಾಯಿತು. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡು 1 ತಿಂಗಳಾಗಿ ಬಡ್ಜೆಟ್ನು ಮಂಡಿಸ್ಬಿಟ್ರು. ಇನ್ನು 5 ವರ್ಷ ನಿಮ್ದೇನು ಫ್ರೀ ಬಿ ಕೊಡಲ್ಲ ಹೊಸದಾಗಿ. ಇದನ್ನು ನಮಗೆ ಕಾಯಂ ಆಗಿಬಿಟ್ಟಿದೆ. ಹಿಂಗೆಲ್ಲ ಇರಬೇಕಾದ್ರೆ ನೀವೇನು ಮಾಡ್ತೀರಾ, ಸರ್ಕಾರ ನಡೆಸೋಕ್ಕೆ ದುಡ್ಡು ಬೇಕು, ದುಡ್ಡೇ ನಿಮ್ಮ ಹತ್ರ ಇಲ್ಲ, ಎಲ್ಲ ಫ್ರೀ ಬಿ ಕೊಟ್ಬಿಟ್ಟಿದ್ದೀರಾ. ಏನು ಮಾಡ್ತೀರಾ, ಅನುದಾನ ಕೊಟ್ಟಿಲ್ಲ, ಗ್ರ್ಯಾಂಟ್ಸ್ ಕೊಟ್ಟಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟರು ಇವ್ರಿಗೆ ದುಡ್ಡು ಕೊಟ್ಟರು ಅಂತ ಕೇಳ್ತೀರಾ. ಹಾಗೆ ಕೇಳ್ತಾ ಏನು ಮಾಡಿದ್ರಿ, ಬಿಹಾರಿಗೆ ದುಡ್ಡು ಕೊಟ್ಟಿರ್ತೀವಿ, ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಬಿಹಾರಕ್ಕೆ ಅನುದಾನ ಕೊಟ್ಬಿಟ್ಟಿದ್ದೀರಾ. ನೀವು ಮಾಡಿರೋದು ಅನ್ಯಾಯ ಅಂತ ನರೇಂದ್ರ ಮೋದಿ ಮೇಲೆ ಕಲ್ಲು ಹೊಡೆದ್ರಿ. ಮತ್ತು ಆಂಧ್ರ ಪ್ರದೇಶಕ್ಕೆ ದುಡ್ಡು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿ ಕಲ್ಲು ಹೊಡೆದ್ರಿ. ಈಗೇನು ಮಾಡ್ತಿದ್ದೀರಾ, ನೀವು ಹೊಸ ವರ್ಷ ತೆಗೆದಿದ್ದೀರಾ. ಪಿಣರಾಯಿ ವಿಜಯನ್ ಅವರು ವಯನಾಡಲ್ಲಿ ಲ್ಯಾಂಡ್ಸ್ಲೈಡ್ ಆಯ್ತಂತೆ, ಅಲ್ಲಿ ಆರ್ಮಿ ಕಳಿಸಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ತೀರಿ. ನಿಮಗೆ ಯಾಕ್ರಿ ದುಡ್ಡು ಕೊಡಬೇಕು? ನೀವು ಫ್ರೀ ಕೊಟ್ಟಿದ್ದೀರಾ, 5 ಫ್ರೀ ಬಿಗಳನ್ನ ಕೊಟ್ಟಿದ್ದೀರಾ ಅಂದರೆ ನೀವು ಶ್ರೀಮಂತರು ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದೀರಾ. ನೀವು ಸಾರ್ವಜನಿಕವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ, ಬಡ್ಜೆಟಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ, ಮತ್ತು ಇಂಡಿಯಾ ದೇಶದಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ಈ ಶ್ರೀಮಂತರಿಗೆ ಯಾರಾದರೂ ದುಡ್ಡು ಕೊಡ್ತಾರೆ? ನೀವೇ ಶ್ರೀಮಂತರು ಯಾರಾದರೂ ಆಕ್ಸಿಡೆಂಟ್ ಮಾಡಿದ್ರೆ ದುಡ್ಡು ಕೊಡ್ತೀರಾ ಸ್ವಾಮಿ? ಬಡತನ ಹಿಂದೆ ಅಂತ ಮಾಡ್ಕೊಂಡಿದ್ದೀರಾ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗದ ಬಡತನವನ್ನು ನೀಗಿಸ್ಬೇಕು ಅಂತ ದುಡ್ಡು ಕೊಡ್ತೀರಾ. ನೀವು ಅನೇಕ ಯೋಜನೆಗಳನ್ನ ಹಾಕತ್ತೀರಾ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟ್ನವರು ಸ್ವಾಮಿ ಶ್ರೀಮಂತರಿಗೆ ದುಡ್ಡು ಕೊಡಲ್ಲ ಸ್ವಾಮಿ. ನೀವು ಶ್ರೀಮಂತರು, ಕರ್ನಾಟಕ ಶ್ರೀಮಂತರು ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದೀರಿ. ನೀವು ಫ್ರೀ ಬಿಗಳನ್ನ ಕೊಟ್ಟು ನಿಮ್ಗೆ ಇನ್ನೂ 10 ವರ್ಷ ದುಡ್ಡು ಕೊಡೋದಿಲ್ಲ ರೀ. ಬರೆದಿಟ್ಕೊಳ್ಳಿ ಇದನ್ನು. ನಿಮಗೆ ಅನುದಾನ ಕೊಡೋದಿಲ್ಲ ರೀ. ನಿಮ್ಮ ರೆವಿನ್ಯೂ ಏನಿದೆ, ನಿಮ್ಮ ಖರ್ಚು ಏನಿದೆ ನೀವು ಹೊಂದಿಸ್ಕೋಬೇಕು. ಏನು ಮಾಡ್ತೀರಾ ನೀವು? ಬೊಗಳೆ ಬಿಟ್ಬಿಟ್ಟಿದ್ದೀರಾ, ಸುಳ್ಳು ಹೇಳ್ಬಿಟ್ಟಿದ್ದೀರಾ, ಮೈ ತುಂಬ ಸುಳ್ಳು. ಚಾಣಾಕ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊತೀರಾ. ಏನಾಗಿದೆ ಈಗ? ವೇಲ ಒದ್ದಾಡ್ತಾ ಇದ್ದೀರಾ. ಒದ್ದಾಡು ಏನಾಗಿದೆ? ರಿಪೇರಿ ಅಭಿವೃದ್ಧಿ ಆಗಿರ್ತಕ್ಕಂಥ ಕೆಲಸ ಅಭಿವೃದ್ಧಿ ಮಾಡೋದಿರಲಿ, ಅಭಿವೃದ್ಧಿ ಆಗಿ ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ಲ ನಿಮಗೆ. ಅಂಥ ಪ್ರಸಂಗ ಬಂದು ಕೇರಳಕ್ಕೆ ಪಿಣರಾಯಿ ವಿಜಯನ್ ಕರೆದ್ಬಿಟ್ಟು ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಡ್ತು. ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅನೌನ್ಸ್ ಆದರೆ ದುಡ್ಡು ಕೊಟ್ಟು ಲ್ಯಾಂಡ್ ಸ್ಲೈಡ್ ಆದರೆ ದುಡ್ಡು ಕೊಟ್ಟಿಲ್ಲ. ಯಾಕೆ ಅಂತ ಕೇಳ್ತೀವಿ. ಯಾಕೆ ಅಂತಂದರೆ ನೀವು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ ಸ್ವಾಮಿ, ನಾವು ಶ್ರೀಮಂತರು ಅಂತ. ನಾವು ಶ್ರೀಮಂತರಾದ್ರಿಂದ 5 ಫ್ರೀ ಬಿಗಳನ್ನ ಕೊಟ್ಟಿದ್ದೀವಿ. ಹೆಂಗಸರಿಗೆ ಬಸ್ಸಲ್ಲಿ ಓಡಾಡೋದು ಫ್ರೀ ಕೊಟ್ಟಿದ್ದೀವಿ, ಹೆಂಗಸರಿಗೆ 2,000 ಫ್ರೀ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ದೀವಿ, ಅನ್ನಭಾಗ್ಯ ಕೊಟ್ಟಿದ್ದೀವಿ. ಎಲ್ಲದನ್ನು ನೀವೇ ಟಾಮ್ ಮಾಡ್ಕೊಂಡಿದ್ದೀರ ರೀ. ಏನು ರೆಡ್ ಫೋರ್ಟ್ ಮೇಲೆ ಹೋಗಿ ಟಾಮ್ ಹೊಡೆಯೋದೊಂದು ಬಾಕಿ ಇದೆ ನಿಮ್ಗೆ ಅವಕಾಶ ಇಲ್ಲ ಬಿಡಿ. ಯಾಕೆ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗಳು ರೆಡ್ ಫೋರ್ಟ್ ಮೇಲೆ ಹೋಗಿ ಭಾಷಣ ಮಾಡೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಭಾಷಣ ಮಾಡೋಕ್ಕೆ ಅವಕಾಶ ಇರೋದು ಪ್ರಧಾನಮಂತ್ರಿಗೆ ಮಾತ್ರ. ಪ್ರಧಾನಮಂತ್ರಿ ತುಂಬ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು. ಏನೋ ಎಲೆಕ್ಷನ್ ನಡೆಸಬೇಕು ಅಂತ ಅಂದ್ಬಿಟ್ಟು ಫ್ರೀ ಬಿಗಳನ್ನ ಕೊಡೋದಲ್ಲ. ಕಾಂಗ್ರೆಸ್ನವ್ರು ಈ ಥರ ಸಂಸ್ಕೃತಿನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ಥರ ಮೂಗಿಗೆ ತುಪ್ಪ ಹಚ್ಚಿ ನೀವೇನು ಮಾಡಿದ್ರಿ? ಜನಸಾಮಾನ್ಯರಿಗೆ 100, 500, 1000, 2,000 ಕೊಟ್ರಿ. 187 ಕೋಟಿ ರೂಪಾಯಿ ಐನ ಅಂತ ಹೇಳ್ಕೊತೀರ ರೀ. ವಾಲ್ಮೀಕಿ ಸಮುದಾಯಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಹಣನ ನುಂಗು ನೀರು ಕುಡಿದ್ಬಿಟ್ರಿ. ಈಗ ಅದನ್ನು ಏನು ಮಾಡಿದ್ದೀರಾ? SIT ಘಟನೆ ಮಾಡಿದ್ದೀರಾ. SIT ಘಟನೆ ಹೆಂಗೆ ಮಾಡಿದ್ದೀರಾ? ರಾಜ ಕಾಲಾಳನ್ನ ನೇಮಿಸೋದಂತೆ. ನನ್ನ ವಿರುದ್ಧ ಏನಾದ್ರು ತಪ್ಪಿದ್ರೆ ಹುಡುಕ್ ತೆಗಿ ಅಂತ ಅಂದ್ಬಿಟ್ಟು ಇವ್ರಿಗೆ ಸಂಬಳ ಕೊಡೋನು ರಾಜನೇ. ಅದರಿಂದ ಅವನೇನು ಮಾಡ್ತಾನೆ? ಇಲ್ಲ ಸ್ವಾಮಿ ನೀವು ಸರಿಯಾಗಿದ್ದೀರಾ ಅಂತಲೇ ಹೇಳ್ತಾನೆ. ಜನ್ಮ ಮೊದಲು ನಾವು ಕಥೆಗಳು ಓದ್ಬಿಟ್ಟಿದ್ದೀವಿ ಬೇಕಾದಷ್ಟು. ಈ ಥರ ಬೊಗಳೆಗಳು ಬಿಟ್ಟು ನೀವು ನಿಮ್ಮ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಿಸಿ ನಿಮ್ಮ ವಿರುದ್ಧ ಭ್ರಷ್ಟಾಚಾರನ
ತೆಗೀರಿ ಅಂತ ಹೇಳ್ತೀರಾ, ಮುಂಚೆನೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಡ್ತೀರಾ, ನಾವು ಒಳ್ಳೆಯವರು, ನಾವು ಹರಿಶ್ಚಂದ್ರರು, ನಾವು ಆ ಥರ ಮಾಡಿದ್ದೀವಿ ಈ ಥರ ಮಾಡಿದ್ದೀವಿ. ಪಾಪ ಅವ್ರಿಗೆಲ್ರಿ ಬರ್ತದೆ ಧೈರ್ಯ? ಎಂಥ ಪ್ರಾಮಾಣಿಕ ಅಧಿಕಾರಿ ಆದರೂ ಕೆಲಸ ಕೊಟ್ಟರು ನೀವು, ಸಂಬಳ ಕೊಡೋರು ನೀವು, ನಿಮಗೆ ಜೈ ಅನ್ನಲೇಬೇಕು, ನೀವು ಹೂಸ್ಬಿಟ್ರೆ ಗಮ್ ಅನ್ನಲೇಬೇಕಂತ ವಾತಾವರಣ ನಿರ್ಮಾಣ ಮಾಡಿದ್ರು. ಇಂಥವ್ರನ್ನ ಇಟ್ಬಿಟ್ಟು SIT ಘಟನೆ ಮಾಡಿದ್ದೀವಿ, ತೆಗಿತಿದ್ದಾರೆ ಅಂತ ಈಗೇನು ಮಾಡಿದ್ದೀರಾ? ಅತಿ ಬುದ್ಧಿವಂತಿಕೆಯನ್ನು ಪ್ರಯೋಗಿಸಿ ಏನು ಮಾಡಿದರೆ ED ಆಫೀಸರ್ಸ್ ಮೇಲೂ ನೀವು FIR ಹಾಕ್ಸಿದ್ರೆ. ಇರಲಿ, ನಿಮ್ಮ ಚಾಣಾಕ್ಷತನಕ್ಕೆ ಸರಿಯಾದ ಪ್ರಧಾನಮಂತ್ರಿ ಬಂದು ಕೂತಿದ್ದಾರೆ ನರೇಂದ್ರ ಮೋದಿಯವರು. ಅವರು ತಕ್ಕ ನಿರ್ಣಯವನ್ನು ತಗೋತಾರೆ, ದೇಶಕ್ಕೆ ನ್ಯಾಯ ಒದಗಿಸ್ತಾರೆ. ಏನು ಡೆಮಾಕ್ರಸಿ ಇದೆ ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯೊಂದಿಗೆ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.